ಸಂಜೆಯ ವೇಳೆಯಲ್ಲಿ ಈ ಮನೆಯಲ್ಲಿ ನಮ್ಮನ್ನು ಮತ್ತೊಂದು ಆವರ್ತಿ ದೇವರು ಒಂದುಗೂಡಿಸಿದ್ದಾರೆ. ಯೇಸು ನಮ್ಮ ಮಧ್ಯೆ ಜೀವಿಸುವ ಜೀವಂತ ದೇವರಾಗಿದ್ದಾರೆ. ಆ ದೇವರ ಇರುವಿಕೆಯನ್ನು ನಾವು ನಂಬೋಣ. ಅವರು ನಮ್ಮ ಮಧ್ಯದಲ್ಲಿ ಈಗಾಗಲೇ ಇದ್ದಾರೆ ಎಂಬ ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಅವರನ್ನು ಸ್ವಾಗತಿಸುತ್ತಾ, ಪರಿಶುದ್ಧಾತ್ಮರನ್ನು ಸ್ವಾಗತಿಸುತ್ತಾ, ನಾವೆಲ್ಲರೂ ಕೂಡ ನಮ್ಮ ಆಲೋಚನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳಲ್ಲಿ ಪರಿಶುದ್ಧಾತ್ಮನ ಆ ಸಾನ್ನಿಧ್ಯ ನಾವು ಅನುಭವಿಸಲು ನಮ್ಮನ್ನೇ ಬಿಟ್ಟುಕೊಡುತ್ತಾ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನೇ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನೇ ಸ್ತೋತ್ರ. ಪರಿಶುದ್ಧಾತ್ಮನೇ ವಂದನೆ, 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 ವಂದನೆ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ ಪ್ರಿಯರೇ. ಬಾಯಿ ತೆರೆದು ಪ್ರಾರ್ಥಿಸೋಣ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, 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 ಆರಾಧನೆ ಅಪ್ಪ. ಯೇಸುವೆ ಮಹಿಮೆ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನೇ ಸ್ತೋತ್ರ. ಪರಿಶುದ್ಧಾತ್ಮನೇ ವಂದನೆ, 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 ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಎಷ್ಟು ನಾವು ಯೇಸುವಿನ ಪಾಡುಗಳನ್ನು ಅಥವಾ ಅವರ ಪ್ರೀತಿಯನ್ನು ಸ್ಮರಿಸ್ತೇವೆಯೋ, ಧ್ಯಾನಿಸ್ತೇವೆಯೋ, ಅಷ್ಟು ನಮ್ಮ ಒಳಗಡೆ ಅವರ ಆ ಆನಂದವನ್ನು ಅಥವಾ ಜಾಯನ್ನು ನಾವು ಅನುಭವಿಸ್ಲಿಕ್ಕಾಗತ್ತೆ. ಎಷ್ಟು ಯೇಸು ಕ್ರಿಸ್ತರು ನನ್ನನ್ನು ಪ್ರೀತಿಸಿದ್ದಾರೆ, ಪ್ರೀತಿಸಿ ನನಗಾಗಿ ಅವರು ಏನು ಕಾರ್ಯ ಮಾಡಿದ್ದಾರೆ ಅನ್ನೋದನ್ನು ನಾನು ಎಷ್ಟು ನನ್ನ ಅಂತರಂಗದಲ್ಲಿ ಧ್ಯಾನಿಸ್ತೀನೋ, ಅಷ್ಟು ನನ್ನ ಅಂತರಂಗದಲ್ಲಿ ಆ ಯೇಸು ಕ್ರಿಸ್ತರ ಪ್ರೀತಿಯನ್ನು ಅನುಭವಿಸ್ಲಿಕ್ಕಾಗತ್ತೆ. ಆ ಅನುಭವಿಸುವಾಗ ಮಾತ್ರವೇ ನಮಗೆ ಜೀವಿಸ್ಲಿಕ್ಕಾಗೋದು. ಇಲ್ಲಿ ಯೆಶಾಯ ತನ್ನ ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯದಲ್ಲಿ ವಾಕ್ಯ 3ರಿಂದ ಸ್ವಲ್ಪ ನಾವು ಓದೋಣ. ನೋಡಿ, ಇಡೀ ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರಿಗೆ ಸಿಕ್ಕಂಥ ಒಂದು ಸರ್ಟಿಫಿಕೇಟ್, ಸಿಕ್ಕಂಥ ಒಂದು ಗೌರವ ಏನು ಗೊತ್ತಾ? ಧಿಕ್ಕರಿಸಲ್ಪಟ್ಟವನು ಮನುಷ್ಯರಿಂದ ತಿರಸ್ಕೃತನು. ಮನುಷ್ಯರಿಂದ ಏನಾಗಿದ್ದಾನೆ? ತಿರಸ್ಕೃತನಾಗಿದ್ದಾನೆ. ನಾವು ಕೂಡ ಅದೇ ಮಾಡಿದ್ದಲ್ವಾ? ಕ್ರೈಸ್ತರಾಗಿ ನಾವು ಕೂಡ ಈ ವಾಕ್ಯದಂತೆ ನಾವು ಜೀವಿಸಿದ್ದೀವಿ. ಆತನನ್ನು ಎಷ್ಟೋ ಬಾರಿ ಇವತ್ತು ಕೂಡ ತಿರಸ್ಕಾರ ಮಾಡ್ತಾನೇ ಇದ್ದೀವಿ. ಅವ್ರನ್ನ ತಿರಸ್ಕಾರ ಮಾಡೋದಂದರೆ ಏನು? ಅವರ ಮಾತನ್ನು ಮೀರಿದ್ದೆಲ್ಲವೂ ತಿರಸ್ಕಾರನೇ. ಎಷ್ಟೋ ಬಾರಿ ಮಾಡ್ತಾನೇ ಇದ್ದೀವಿ, ಗೊತ್ತಿದ್ರೂ ಕೂಡ ಮಾಡ್ತಾ ಇದ್ದೀವಿ. ಓಕೆ. ದುಃಖಾಕ್ರಾಂತನು, ಕಷ್ಟ ಸಂಕಟ ಅನುಭವಿಸಿದವನು, ಓಕೆ, ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು, ನಾವು ಲಕ್ಷ್ಯಕ್ಕೂ ತೆಗೆದುಕೊಳ್ಳಲಿಲ್ಲ ಆತನನ್ನು. ನೋಡಿ, ಶಿಲುಬೆ ಮೇಲೆ ಅವರಿದ್ದಾಗ ಅವರನ್ನು ನೋಡಿದ್ರೆ ಆಗದಷ್ಟು ಹೀನ ಸ್ಥಿತಿಯಲ್ಲಿದ್ದರು ಅವರು. ಶಿಲುಬೆಯಲ್ಲಿ ಯೇಸುವನ್ನು ನೋಡುವಾಗ ಅಲ್ಲಿ ಅವರು ಗುರುತಿಸ್ಲಿಕ್ಕಾಗದಷ್ಟು ವಿಕಾರವಾಗಿದ್ದರು. ಅಷ್ಟು ಅವರ ಮುಖದ, ಶರೀರದ ಎಲ್ಲ ಆಕಾರ ನಷ್ಟಪಟ್ಟು ಹೋಗಿತ್ತು. ಇನ್ನೊಂದೇನೆಂದರೆ, ಯೋಚನೆ ಮಾಡಿ ನೋಡಿ, ಅವರ ಶರೀರದ ಮೇಲೆ ಒಂದು ತುಂಡು ಬಟ್ಟೆನೂ ಇಲ್ಲ. ಹಾಗಾದರೆ ಚಿಂತನೆ ಮಾಡಿ ನೋಡಿ, 3 ವರ್ಷಗಳ ಒಂದು ಸುವಾರ್ಥ ಜೀವನ, ಆ 3 ವರ್ಷಗಳಲ್ಲಿ ಸಾವಿರಾರು ಮಂದಿಗೆ ಸುವಾರ್ಥ ಹೇಳಿದ್ದಾರೆ. ಸಾವಿರಾರು ಮಂದಿ ಅವರ ಕೈಯಿಂದ ಬ್ರೆಡ್ ತಿಂದಿದ್ದಾರೆ, ಅವರ ಕೈಯಿಂದ ಮೀನು ತಿಂದಿದ್ದಾರೆ,
ಅನೇಕರು ಕಣ್ಣುಗಳನ್ನು ಪಡ್ಕೊಂಡಿದ್ದಾರೆ, ಅನೇಕರು ರೋಗದಿಂದ ಬಿಡುಗಡೆ ಪಡ್ಕೊಂಡಿದ್ದಾರೆ, ಸತ್ತವರು ಎದ್ದಿದ್ದಾರೆ. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದಂಥ ಯೇಸು ಈಗ ಶಿಲುಬೆ ಮೇಲೆ ಇದ್ದಾರೆ. ಅವರಿಂದ ಪಡ್ಕೊಂಡಂಥ ಎಲ್ಲ ಜನರು ಅಲ್ಲೇ ಇದ್ದಾರೆ. ಎಲ್ಲರೂ ಅಲ್ಲಿ ನೋಡ್ತಾ ಇದ್ದಾರೆ. ನೋಡ್ತಾ ಇರುವಾಗ ಅವರಲ್ಲಿ ಮುಖ ಎಲ್ಲ ವಿಕಾರವಾಗಿ ಹೋಗಿದೆ. ಅವಮಾನದ ಒಂದು ಸಂಕೇತವಾಗಿ ಯೇಸು ಶಿಲುಬೆ ಮೇಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನನ್ನ ಒಂದು ಅವಮಾನವನ್ನು ತೆಗೆದುಹಾಕೋದಕ್ಕಾಗಿ ಅವರು ಅವಮಾನವಾಗಿ ಶಿಲುಬೆ ಮೇಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 4ನೇ ವಾಕ್ಯ ನೋಡಿ, ಎಷ್ಟು ಚೆನ್ನಾಗಿದೆ. ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು. ನಿಜವಾಗಿಯೂ ಶಿಲುಬೆಯಲ್ಲಿ ಆತನು ಈ ಪರಿಸ್ಥಿತಿಗೆ ಬಂದದ್ದು ನನ್ನ ನಿಜವಾಗಿ ವಹಿಸಿಕೊಂಡನಾತ ನನ್ನ ಬಾಧೆಗಳನ್ನು. ನಾವು ಬಾಧೆ ಪಡೋದು ಯಾರಿಗಿಷ್ಟ ಇಲ್ಲ? ಯಾರಿಗಿಷ್ಟ ಇಲ್ಲ? ಯೇಸುಗಿಷ್ಟ ಇಲ್ಲ. ಆದರೆ ಇನ್ನೂ ಬಾಧೆ ಪಡ್ತಾನೇ ಇದ್ದೀವಿ ನಾವು. ಯಾಕೆಂದರೆ ನಮ್ಮ ಬಾಧೆಗಳನ್ನು ಬಿಟ್ಕೊಟ್ಟಿಲ್ಲ. ಅವರು ಹೊತ್ಕೊಂಡಿದ್ದಾರೆ ಅನ್ನುವ ಸತ್ಯ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದರೂ ಎಲ್ಲಿ ಗೊತ್ತಿದೆ ಅಂದರೆ ಬುದ್ಧಿಯಲ್ಲಿ ಗೊತ್ತಿದೆ, ಹೃದಯದಲ್ಲಿ ಗೊತ್ತಿಲ್ಲ. ಸೊ ಇಲ್ಲಿ ಬುದ್ಧಿಯಲ್ಲಿ ಗೊತ್ತಿದ್ದ ಮಾತ್ರಕ್ಕೆ ಏನು ಪ್ರಯೋಜನವೂ ಇಲ್ಲ. ಹೃದಯದಲ್ಲಿ ಯಾವಾಗ ನನ್ನ ಬಾಧೆಗಳನ್ನು ನನ್ನ ಯೇಸು ಹೊತ್ಕೊಂಡಿದ್ದಾರೆ ಅನ್ನುವ ಕನ್ವಿಕ್ಷನ್ ಬರುತ್ತೋ ಆಗ ಪೇತ್ರ ಹೇಳ್ದಂಗೆ ನೀವು ಹೇಳಲಿಕ್ಕಾಗತ್ತೆ. ಏನಂತ? ಸ್ವಸ್ಥಚಿತ್ತರಾಗಿ ನಿಮ್ಮ ಚಿಂತಾ ಭಾರವನ್ನೆಲ್ಲ ಯಾರ ಮೇಲೆ ಹಾಕಿ? ಪ್ರಭುವಿನ ಮೇಲೆ ಹಾಕಿ. ಯಾಕೆಂದರೆ ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯ ಇದೆ. ಹಲ್ಲೆಲೂಯಾ. 5:7 ಅಲ್ವಾ? ಸೊ ನಿಮ್ಮ ಮೇಲೆ ಪ್ರೀತಿ ಇದೆ, ಆದ್ದರಿಂದ ನಿಮ್ಮ ಎಲ್ಲ ಭಾರವನ್ನು ಅವ್ರ ಮೇಲೆ ಹಾಕಿ. ಅವ್ರು ಆಲ್ರೆಡಿ ಹೊತ್ಕೊಂಡಿದ್ದಾರೆ. ಈ ಒಂದು ಹೇಳಿದಂಥ ಮಾತು ಆತ ಜೀವಿಸಿದ್ದಾನೆ ಕೂಡ. ಪೇತ್ರ ಹೇಳಿದರು, ನಾವು ಅನೇಕರು ಏನು ಮಾಡ್ತೀವಿ? ಬೋಧನೆ ಮಾಡ್ತಾಯಿದ್ದೀವಿ, ಲೀಡ್ ಮಾಡ್ತಾಯಿದ್ದೀವಿ, ಜೀವಿಸ್ತೀವಿ ಅನ್ನುವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಆದರೆ ನಿಮ್ಮ ಚಿಂತಾಭಾರವನ್ನೆಲ್ಲ ಪ್ರಭುವಿನ ಮೇಲೆ ಅಂತ ಹೇಳಿದ ಪೇತ್ರ ಸೆರೆಮನೆಯಲ್ಲಿ ಹಾಕಿ ಸಾಯಿಸ್ತಾರೆ ಅಂತ ಗೊತ್ತಾದರೂ ಕೂಡ ಆರಾಮಾಗಿ ಗೊರಕೆ ಹೊಡ್ಕೊಂಡು ಇರ್ಲಿಕ್ಕೆ ಅವನಿಗಾಯಿತು. ಯಾಕೆಂದರೆ ಆತ ಏನು ಬರೆದು ಇಟ್ಟಿದ್ನೋ, ಬೈಬಲಲ್ಲಿ ಏನು ಬರೆದು ಪತ್ರ ಇಟ್ಟಿದ್ದಾನೋ ಅದಕ್ಕೆ ತಕ್ಕಂತೆ ಆತ ಜೀವಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿ ಅವರೆಲ್ಲ ಬರೆದದ್ದು ಜೀವನ. ನಾವೆಲ್ಲ ನಾವು ಬರೆದಿಲ್ಲ, ಇನ್ನೂ ಬರೆಯೋಕ್ಕೆ ಏನು ಮಾಡಿಲ್ಲ. ನಾವು ಓದ್ತಾ ಇದ್ದೀವಿ, ಓದಿದ್ದನ್ನು ಕೂಡ ಏನೂ ಮಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಆದ್ದರಿಂದ ನಿಜವಾಗಿ ವಹಿಸಿಕೊಂಡಿದ್ದಾನೆ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಒತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು. ನಾವು ಭಾವಿಸಿದ್ದಾದರೂ ಏನು, ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು ತಿರಸ್ಕೃತನಾದವನೆಂದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಇದು ನನಗಾಗಿ ಈ ಒಂದು ವಾಕ್ಯ, ಈ ಒಂದು ಪರಿಸ್ಥಿತಿ ಹಾದು ಹೋಗಿದ್ದು ಯೇಸು ಯಾರಿಗಾಗಿ? ನನಗಾಗಿ. ನನ್ನ ಬದಲಿಗೆ ಯೇಸು ಅಂತ ಭಾಳ ಸುಲಭವಾಗಿ ಹೇಳೋರಾಗ್ಬಿಟ್ಟಿದ್ದೀವಿ ನಾವು. ನನ್ನ ಬದಲಿಗೆ ಅಂತ ಯೇಸುವನ್ನು ಭಾಳ ಸುಲಭವಾಗಿ ಹೇಳೋರಾಗಿದ್ದೀವಿ. ಬಟ್ ಅದು ಸುಲಭ ಅಲ್ಲ ಪ್ರಿಯರೇ, ಬಟ್ ಅದು ಸುಲಭ ಅಲ್ಲ. ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಅದು ವಾಕ್ಯವನ್ನು ಹೇಳಿ ಇಡಬೇಕು ನಾವು. ನನ್ನ ಬದಲಿಗೆ ಯೇಸು, ನನ್ನ ಬದಲಿಗೆ. ಆ ಧ್ಯಾನ ಮಾಡಿ ನಡೆಯುವಾಗ ಒಂದು ಸ್ವಲ್ಪನಾದರೂ ಬದುಕಲಿಕ್ಕಾಗತ್ತೇನೋ. ಇವತ್ತೆಲ್ಲ ಬೋಧನೆ ಭಾಳ ಸುಲಭ. ಬೋಧನೆ ದೇವರು ನೋಡೋದಿಲ್ಲ, ದೇವರು ನೋಡೋದು ನನ್ನ ಜೀವಿತವನ್ನಾಗಿದೆ. ಹಲ್ಲೆಲೂಯಾ. ಸೊ ಅದರಿಂದ ಇದು ನೆಕ್ಸ್ಟ್ ವಾಕ್ಯ, ಗಾಯಗೊಂಡನಾತ ನಮ್ಮ ಪಾಪಗಳ. ಹಾಗಾದರೆ ಯೇಸುವಿನ ಗಾಯಗಳು ಯಾವುದಕ್ಕೆ? ಸೊ ನಾವು ಈಸಿಯಾಗಿ ಕೋಟ್ ಮಾಡಿ ಹೇಳ್ಬಿಡ್ತೀವಿ. ಪೇತ್ರನಿಗೆ ಬರೆದ ಪತ್ರಿಕೆಯಲ್ಲಿ ಏನಂತ? 1 ಪೇತ್ರ 2:24 ದೇವ್ರ ವಾಕ್ಯ ಹೇಳುತ್ತೆ, ಯೇಸುವಿನ ಗಾಯಗಳಿಂದ ನಾನು ಗುಣವಾಗಿದ್ದೇನೆ. ಇಲ್ಲಿ ಭಾಳ ಕ್ಲಿಯರಾಗಿ ಬರೆದಿಟ್ಟು ಬಿಟ್ಟಿದ್ದಾರೆ ಪವಿತ್ರಾತ್ಮರು. ಗಾಯಗೊಂಡನಾತ ನಮ್ಮ ರೋಗಗಳ ನಿಮಿತ್ತ ಅಲ್ಲ, ಗಾಯಗೊಂಡನಾತ ನಮ್ಮ. ಹಾಗಾದರೆ ರೋಗಗಳ ನಿಮಿತ್ತ ಅಲ್ಲ, ಅಲ್ಲ, ಅಲ್ಲ. ಗಾಯಗೊಂಡದ್ದು ಆತನು ನನ್ನ ಪಾಪಗಳ ದೆಸೆಯಿಂದ. ಹಾಗಾದರೆ ಫಸ್ಟ್ ನಾನು ಸೌಖ್ಯವನ್ನು ಪಡ್ಕೋಬೇಕಾಗಿದ್ದು ಯಾವುದಕ್ಕೆ? ನನ್ನ ಪಾಪಗಳಿಗೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪಾಪಗಳಿಂದ ನಾನು ಬಿಡುಗಡೆ ಹೊಂದ್ಕೊಬಿಟ್ರೆ ಶರೀರದಲ್ಲಿ ರೋಗ ಇದ್ದರೂ ನೋ ಪ್ರಾಬ್ಲಮ್. ಯಾಕೆಂದರೆ ಇದು ಮಣ್ಣಿಗೆ ಹೋಗುತ್ತೆ, ಹುಳ ತಿನ್ಕೊಳ್ಳುತ್ತೆ. ಈ ಬಾಡಿಗೆ ಒಂದು ಹೊಸ ಬಾಡಿ ಕೊಡ್ತಾರಂತೆ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯಾ. ಅಯ್ಯೋ ಹಾಲೆಲೂಯಾ. ಈ ಶರೀರಕ್ಕೆ, ಈ ಆತ್ಮಕ್ಕೆ, ಈ ಬಾಡಿ ಮಣ್ಣಿಗೋಗುತ್ತೆ, ಆತ್ಮಕ್ಕೆ ಹೊಸ ಒಂದು ಬಾಡಿ ಕೊಡ್ತಾರಂತೆ. ರೆಪ್ಪೆ ಬಡಿಯುವಷ್ಟರಲ್ಲಿ ಯಾರ ಶರೀರವನ್ನು ನನಗಾಗಿ ಇಟ್ಟಿದ್ದಾರಲ್ಲ ರೆಡಿ ಮಾಡಿ, ಆ ಒಂದು ಶೂಟನ್ನು, ಆ ಒಂದು ಬಟ್ಟೆಯನ್ನು ಕೊಡ್ತಾರಂತ ಅವರಲ್ಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸೊ ಅದನ್ನು ಪಡ್ಕೊಳ್ತೀವಿ. ಆದ್ದರಿಂದ ಗಾಯಗೊಂಡನಾತ ನಮ್ಮ ರೋಗಗಳಲ್ಲ, ನಮ್ಮ ಪಾಪಗಳ ನಿಮಿತ್ತ ಜರ್ಜರಿತನಾದ ಹಾಂ ನಮ್ಮ ದ್ರೋಹಗಳ ದೆಸೆಯಿಂದ, ನಾನು ನೀವು ಮಾಡಿದ ದ್ರೋಹಗಳ ದೆಸೆಯಿಂದ ಜರ್ಜರಿತನಾದ. ದ್ರೋಹ ಅಂದರೆ ಏನು? ದೇವರಿಗೆ ಅವಿಧೇಯರಾಗಿ ನಡ್ಕೊಂಡದ್ದು, ದೇವರಿಗೆ ವಿಧೇಯರಾಗಿ ಜೀವಿಸದೇ ಇದ್ದದ್ದು, ದೇವರನ್ನು ಅರಿತುಕೊಳ್ಳದೆ ಬದುಕಿದ್ದಿದ್ದು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರು ಹೇಳ್ತಾರಲ್ವಾ, ಯೆರೆಮೀಯನ ಗ್ರಂಥದ ಮುಖಾಂತರ 2 ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ? ಈ ಜನರು ನನ್ನನ್ನು ತೊರೆದು ಬಿಟ್ಟಿದ್ದಾರೆ, ಇಬ್ಬಗೆಯ ಅಪರಾಧಗಳನ್ನು ಮಾಡಿದ್ದಾರೆ, ಇವರು ನನ್ನನ್ನು ತೊರೆದು ಬಿಟ್ಟಿದ್ದಾರೆ, ಜೀವ ಜಲದ ಬುಗ್ಗೆಯಾದ ನನ್ನನ್ನು ಏನು ಮಾಡಿದ್ದಾರೆ? ತೊರೆದು ಬಿಟ್ಟಿದ್ದಾರೆ. ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರುಕು ತೊಟ್ಟಿಗಳನ್ನು ತಮಗಾಗಿ ಕೊರೆದುಕೊಂಡಿದ್ದಾರೆ. ನೀರು ನಿಲ್ಲದ ಬಿರುಕು ತೊಟ್ಟಿಗಳನ್ನು ತಮಗಾಗಿ ಕೊರೆದುಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಜನರು 2 ಅಪರಾಧ ಮಾಡಿದ್ದಾರೆ. ಜೀವ ಕೊಡೋನು ನಾನೇ, ಸಮಾಧಾನ ಕೊಡೋನು ನಾನೇ, ಸಮೃದ್ಧಿಯಾಗಿ ಇವರನ್ನು ನಡೆಸೋನು ನಾನೇ, ನನ್ನನ್ನು ಬಿಟ್ಬಿಟ್ಟಿದ್ದಾರೆ ಇವರು. ಹಾಲೆಲೂಯಾ. ಎಷ್ಟು ನೋವಾಗುತ್ತಲ್ವ ದೇವರಿಗೆ. ಸೊ ಅದರಿಂದ ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ. ಈ ಶಿಕ್ಷೆ ಯಾರಿಗೆ ಅಂದರೆ ನಮ್ಮ ರಕ್ಷೆ. ಯಾರಿಗೆ? ರಕ್ಷಣೆ. ನನ್ನ ರಕ್ಷೆಗೆ. ಶಿಕ್ಷೆ ಅವರಿಗೆ, ರಕ್ಷೆ ಯಾರಿಗೆ? ನನಗೆ. ಯಾರಿಗೆ? ನನಗೆ. ಕಲ್ಲನ್ನು ತಗೊಂಬಂದ್ರಲ್ವ ಸುಮಾರು ಜನ ಆ ವ್ಯಭಿಚಾರಿ ಸ್ತ್ರೀಯನ್ನು ಹೊಡಿಲಿಕ್ಕೆ. ಆಗ ಯೇಸು ಸ್ವಾಮಿ ತಲೆ ಕೆಳಗಡೆ ಹಾಕ್ಕೊಂಡು ಏನೋ ಬರಿತಾಯಿದ್ರು. ಏನು ಬರಿತಾಯಿದ್ರು ಗೊತ್ತಿಲ್ಲ. ನಿಮಗೇನೋ ಗೊತ್ತಿದ್ರೆ ಹೇಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸೊ ಗೊತ್ತಿಲ್ಲ ನನಗೆ, ರಾಜಮ್ಮನ ಡೈರಿಯಲ್ಲಿ ಬರೀಬೇಕಷ್ಟೇ ಈಗ. ಪ್ರೈಸ್ ದ ಲಾರ್ಡ್. ಏನೋ ಮಾಡ್ತಾಯಿದ್ರು ಅಲ್ಲಿ, ಓಕೆನಾ. ಆವಾಗ ಅವರೆಲ್ಲ ಕಲ್ಲು ಹೊಡ್ಯಕ್ಕೆ ಬಂದರು. ಯಾರು ಪಾಪ ಮಾಡಿಲ್ವೋ ಕಲ್ಲು ಹೊಡೀರಪ್ಪ ಅಂದರು. ಅವ್ರು ಯಾರೂ ಕೂಡ ಪಾಪ ಮಾಡದೇ ಇರೋರು ಯಾರೂ ಇರಲಿಲ್ಲ, ಎಲ್ಲ ಇದ್ದೋರೆ. ನಾವು ಯಾರೂ ಪಾಪ ಮಾಡಿಲ್ಲ ಬಿಡಿ, ನಾವು ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಾವೆಲ್ಲ ಪರಿಶುದ್ಧರು. ಇವತ್ತು ಸತ್ರು ಸ್ವರ್ಗಕ್ಕೆ ಹೋಗ್ತೀವಿ, ಗ್ಯಾರಂಟಿ ಇದೆಯಾ? ಇಲ್ವಾ? ಪ್ರೈಸ್ ದ ಲಾರ್ಡ್. ಓಕೆ, ಪ್ರೈಸ್ ದ ಲಾರ್ಡ್. ಸೊ ನೋಡಿ, ಆ ಮಹಿಳೆಗೆ ಕೇಳ್ತಾರೆ, ಅಮ್ಮ ನಿನಗೆ ಯಾರು ಕಲ್ಲು ಹೊಡೆದಿಲ್ವಾ? ಹಾಗಾದರೆ ನಾನು ಕೂಡ ನಿನ್ನನ್ನು ಶಿಕ್ಷಿಸೋದಿಲ್ಲ, ಹೋಗು ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಈಗ ಬೈಬಲ್ ಹೇಳುತ್ತೆ, ಒಂದು ಪಾಪಿಗೆ ಶಿಕ್ಷೆ ಅಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ರು. ದೇವರಿಗೆಲ್ಲ ಗೊತ್ತಲ್ವಾ, ಬಟ್ ಅವಳಿಗೆ ಗೊತ್ತಿರಲಿಲ್ಲ ಅವತ್ತು. ಏನಂತ? ನಾನು ಮಾಡಿದ ಈ ಪಾಪಕ್ಕೆ ಇನ್ನು ಸ್ವಲ್ಪ ದಿನಗಳಲ್ಲೇ, ಸ್ವಲ್ಪ ವರ್ಷದಲ್ಲೇ, 3 ವರ್ಷ ಅಲ್ವಾ ಇದು ಆಗಿದ್ದು, ಯಾವ ವರ್ಷನೋ ನನಗೆ ಗೊತ್ತಿಲ್ಲ, ಓಕೆನಾ. 1 ವರ್ಷದಲ್ಲಾಗಿದೆಯೋ, 1.5 ವರ್ಷದಲ್ಲಾಗಿದೆಯೋ, ಅಥವಾ 3ನೇ ವರ್ಷದಾಗಿದೆಯೋ ನನಗೆ ಗೊತ್ತಿಲ್ಲ. ಈ ಜಾಗದಲ್ಲಿ ಯೇಸುಗೆ ಗೊತ್ತು, ಆದರೆ ಅವಳಿಗೆ ಗೊತ್ತಿಲ್ಲ. ಆದರೆ ಅವಳಿಗೆ ಹೇಳ್ತಾರೆ, ಅವರು ಶಿಕ್ಷೆ ವಿಧಿಸಲಿಲ್ವಾ? ಇಲ್ಲ, ನಾನು ನಿನ್ನನ್ನು ಶಿಕ್ಷಿಸೋದಿಲ್ಲ, ಹೋಗು, ಮತ್ತೆ ಇದನ್ನು ನಾವು ಈ ವಾರ ಎಲ್ಲ ಹೇಳಿ, ಈ ರಾತ್ರಿ ಎಲ್ಲ ಬೇಕಾದರೆ ಹೇಳಿ, ನಾಳೆ ಬೆಳಗ್ಗೆ ನಿನ್ನ ಸ್ವಾರ್ಥ ಬಿಡು ಅಂದರೆ ಅವ್ರು ಹಂಗೆ ಅನ್ಬೋದಾ? ಅವ್ರು ಹಂಗೆ ಮಾಡ್ಬೋದಾ ಅಂತ ಶುರು ಮಾಡ್ತೀವಿ. ಪ್ರೈಸ್ ದ ಲಾರ್ಡ್. ಇಲ್ಲಿ ವಿಷಯ ಏನು ಅಂದರೆ, ನಾನು ನಿನ್ನನ್ನು ಶಿಕ್ಷಿಸೋದಿಲ್ಲ, ನೀನು ಹೋಗು. ಬಟ್ ಆ ಶಿಕ್ಷೆ ಯೇಸುಗೆ ಚೆನ್ನಾಗಿ ಗೊತ್ತಿತ್ತು. ಇವಳ ಶಿಕ್ಷೆಯನ್ನು ನಾನು ಶಿಲುಬೆಯಲ್ಲಿ ನನ್ನ ಶರೀರದಲ್ಲಿ ನಾನು ಒತ್ಕೊಳ್ತೇನೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನೋಡಿ, ಪ್ರತಿಯೊಬ್ಬ ಮನುಷ್ಯ ಏನೇ ದ್ರೋಹ ಮಾಡಿದರೂ ಆ ದ್ರೋಹಕ್ಕೆ ಏನಿದೆ? ಪನಿಷ್ಮೆಂಟ್ ಇದೆ, ಶಿಕ್ಷೆ ಇದೆ. ಆ ಶಿಕ್ಷೆಯನ್ನು ಯಾರು ಹೊತ್ಕೊಂಡಿದ್ದಾರೆ? ಹಾಗಾದರೆ ನಿನ್ನ ಶಿಕ್ಷೆ ಯಾರ ಮೇಲಿದೆ? ಶಿಕ್ಷೆ ಅವ್ರ ಮೇಲಿದೆ. ಈಗ ಶಿಕ್ಷೆ ನನ್ನಲ್ಲಿಲ್ಲ. ನಾನು ಆರಾಮಾಗಿರಬೇಕಾ ಅಥವಾ ಭಾರವಾಗಿರಬೇಕಾ? ಎಷ್ಟು ಜನ ಆರಾಮಾಗಿದ್ದೀವಿ? ಇಲ್ಲಿ ಶರೀರದಲ್ಲ. ಈಗ ನಂದು 85 kg ಭಾರನೇ. ಪ್ರೈಸ್ ದ ಲಾರ್ಡ್. ಬಟ್ ಒಳಗಡೆ ಎಷ್ಟು ಜನ ಫ್ರೀ ಆಗಿದ್ದೀವಿ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ಫ್ರೀ ಆಗಿದ್ದೀವಿ ಒಳಗಡೆ? ಇದು ದೇವರು ಬಯಸೋದು. ನನ್ನ ಯೇಸು ನನ್ನ ಭಾರವನ್ನು ಹೊತ್ಕೊಂಡಿದ್ದಾರೆ, ನಾನು ಆತ್ಮದಲ್ಲಿ ಸ್ವತಂತ್ರನಾಗಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ. ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ ಶಿಕ್ಷೆಗೊಳಗಾದ ನಮ್ಮ
ಓದಿ ಬ್ರದರ್. ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ಹಾ, ನಮ್ಮ ಸ್ವಸ್ಥತೆಗಾಗಿ, ಪೆಟ್ಟು ತಿಂದ ನನ್ನ ಸ್ವಸ್ಥತೆಗಾಗಿ, ಪೆಟ್ಟು ತಿಂದ ನನ್ನ ಸ್ವಸ್ಥತೆಗಾಗಿ. ಪೂರ್ತಿ ನೀವು ಅಧ್ಯಾಯ ಓದಿದರೆ ಅದೆಲ್ಲ ಬಾಧೆಗಳು, ಅದೆಲ್ಲ ಕಾರ್ಯಗಳು ಯೇಸು ಮಾಡಿದ್ದು ನನಗೋಸ್ಕರ. ಪ್ರೈಸ್ ದ ಲಾರ್ಡ್. Praise the Lord. ನೋಡಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಎಲ್ಲವೂ ನೆರವೇರಿಸಿದ್ದೇನೆ ಅಂತ ಹೇಳ್ತಾರಲ್ವಾ. ಎಲ್ಲವೂ ನೆರವೇರಿತು ಅಲ್ವಾ. ಎಲ್ಲವೂ ನೆರವೇರಿತು ಅಂದರೆ ಈ ಲೋಕದಲ್ಲಿ ಮನುಷ್ಯ ಸಂತೋಷವಾಗಿ ಆನಂದವಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಎಲ್ಲ ಶಿಲುಬೆಯಲ್ಲಿ ಪಡ್ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆದರೂ ಕೂಡ ಒಬ್ಬರು ಕೂಡ ನಾವು ಅನುಭವಿಸ್ತಾ ಬದುಕ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಈ ವಾಕ್ಯಗಳಲ್ಲಿ ಯಾರಿಗೆಲ್ಲ ಭರವಸೆ ಇದೆಯೋ ಆ ಮನುಷ್ಯ ಈ ಭೂಮಿಯಲ್ಲಿ ಏನೇ ಸಮಸ್ಯೆಗಳ ಮಧ್ಯೆ ಇದ್ದರೂ ಕೂಡ ಆನಂದವಾಗಿ ಬದುಕಲಿಕ್ಕೆ 100% ಆಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆಗಲೇ ನಾನು ಹೇಳಿದೆ, ಪೇತ್ರ ಸೆರೆಮನೆಯಲ್ಲಿ ಆರಾಮಾಗಿ ಮಲಗಿದ್ದ, ಗೊರಕೆ ಹೊಡ್ಕೊಂಡು. ಅದೂ ಯಾಕೆ ಅಂದರೆ ಫಿಕ್ಸ್ ಅವನಿಗೆ ಏನು, ನಾನು ಎಲ್ಲೇ ಇದ್ದರೂ ಯಾರ ಜೊತೆ ಇದ್ದೀನಿ? ಅಪ್ಪನ ಜೊತೆ. ಯಾರ ಜೊತೆ ಇದ್ದೀನಿ? ಅಪ್ಪನ ಜೊತೆ ಇದ್ದೀನಿ, ಯೇಸು ಜೊತೆ ಇದ್ದೀನಿ. ಇವ್ರು ಸಾಯಿಸ್ತಾರಾ? ಸಾಯಿಸ್ಕೊಳ್ಳಿ ಬಿಡಿ. ದೇಹವನ್ನು ಕೊಂದು ಹಾಕುವನಿಗೆ ಯಾಕೆ ಭಯಪಡಬೇಕು? ದೇಹಾತ್ಮ ಎರಡನ್ನು ಶಿಕ್ಷಿಸಬಲ್ಲ ದೇವರಿಗೆ ಮಾತ್ರ ಭಯಪಡಬೇಕು. ಅವನಿಗೆ ಕನ್ಫರ್ಮ್ ಆಗೋಗಿತ್ತು, ನಾನು ಯೇಸು ಜೊತೆ ಇದ್ದೀನಿ, ಬಾಡಿ ಹೋದರೆ ಹೋಗಲಿ ಬಿಡು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಜ ಹೇಳ, ಯೇಸುವಿನ ಪ್ರೀತಿ ಅಥವಾ ಯೇಸುವನ್ನು ಒಳಗಡೆ ಪಡ್ಕೊಂಡವನಿಗೆ ಜೀವಿಸೋದು ಇಷ್ಟ ಇರಲ್ಲ, ಸಾಯೋದು ಇಷ್ಟ ಇರುತ್ತೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಮಗೆಲ್ಲ ಬದುಕೋದು ಇಷ್ಟನ, ಸಾಯೋದು ಇಷ್ಟನ? ಮನಸ್ಸಿಂದ ಹೇಳಿ. ಪ್ರೈಸ್ ದ ಲಾರ್ಡ್. ಆಹಾ, ನಮಗೆಲ್ಲ ಬದುಕೋದೇ ಇಷ್ಟ. ಸುಮ್ಮನೆ ಹೇಳೋದು ನಾವು. ಪೌಲ ಹೇಳ್ತಾನಲ್ವಾ, ಬದುಕೋದು ಅಂದರೆ ಯೇಸುವೆ, ಸಾಯೋದಂದರೆ ಲಾಭನೇ. ಸಾಯೋದು ನಮಗೆ, ಬದುಕೋದು ಲಾಭ. ಪ್ರೈಸ್ ದ ಲಾರ್ಡ್. ನಮಗೆ ಬದುಕೋದು ಲಾಭ, ಸಾಯೋದಲ್ಲ. ಆದರೆ ಕ್ರಿಸ್ತನನ್ನು ಪರಿಪೂರ್ಣವಾಗಿ ಅನುಭವಿಸಿದವನಿಗೆ ಬದುಕೋದು ಅಂದರೆ ಯೇಸು, ಸಾಯೋದಂದರೆ ಲಾಭ. ಯಾಕೆ ಗೊತ್ತಾ? ಅವನ ಆಸೆ ಎಂಗೇಜ್ಮೆಂಟಲ್ಲಿ, ಇವತ್ತದಲ್ಲ ನಾನು ಹೇಳ್ತಾ ಇರೋದು, ಎಂಗೇಜ್ಮೆಂಟಲ್ಲಿ 40 ವರ್ಷ 30 ವರ್ಷದಿಂದ ಎಂಗೇಜ್ಮೆಂಟಲ್ಲಿ ರಿಚರ್ಡ್ ಅಣ್ಣ ದೀಪಮ್ಮನ ನೋಡೋದಷ್ಟೇ, ದೀಪಮ್ಮ ರಿಚರ್ಡ್ ಅಣ್ಣನ ನೋಡೋದಷ್ಟೇ ಇತ್ತು. ಹೌದಾ? ಮದುವೆ ಆದಮೇಲೆ ಅವ್ರು ಹಗ್ ಮಾಡ್ಕೋಬೋದು, ಮುದ್ದು ಮಾಡ್ಬೋದು. ಹೌದಾ? ಈಗ ಎಂಗೇಜ್ಮೆಂಟ್ ನನಗೂ ಯೇಸುಗಾಗಿದೆ. ಯೇಸುವಿನಲ್ಲಿ ಒಂದಾದವನಿಗೆ ಒಂದು ಆಸೆ ಇರುತ್ತೆ, ಅವ್ರನ್ನ ಹಗ್ ಮಾಡ್ಕೋಬೇಕು, ಅವ್ರನ್ನ ಮದುವೆ ಮಾಡ್ಕೋಬೇಕು, ಪರಲೋಕದಲ್ಲಿ ಅವರೊಂದಿಗೆ ಜೀವಿಸಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇದಾಗೋದು ಮದುವೆ ಆದಮೇಲೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಕಾಯ್ತಾ ಇದೆ ಮದುವೆಯ ಸಿದ್ಧತೆ ಆಗಿದೆ ಆಲ್ರೆಡಿ. ಇಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಬಿಟ್ಟಿದ್ದೀವಿ, ಅಲ್ಲೋಗಿ ಇವಾಗ ಮದುವಣಿಗನ ಜೊತೆ ಬದುಕಬೇಕು ನಾನು ನೀವು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಇಂಥ ಒಂದು ಸದವಕಾಶವನ್ನು ದೇವ್ರು ಕೊಟ್ಟಿದ್ದಾರೆ. ಅದಕ್ಕೆ ಪೌಲ್ ಹೇಳಿದ್ದು, ಬದುಕೋದಂದರೆ ಯೇಸು, ಸಾಯೋದಂದರೆ ಲಾಭ. ಪ್ರೈಸ್ ದ ಲಾರ್ಡ್. ಇವತ್ತು ಬದುಕಬೇಕು ಅಂತ ಸಾಯ್ತಾ ಇದ್ದೀವಿ ಸುಮಾರು ಜನ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೌದಾ? ಇಲ್ಲ, ಬದುಕಬೇಕಂತ ಸಾಯ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಈ ಒಂದೊಂದು ವಾಕ್ಯಗಳನ್ನು ಸ್ವಲ್ಪ ಧ್ಯಾನ ಮಾಡಿ ನೋಡಿ, ಧ್ಯಾನ ಮಾಡಿ ಆಮೇಲೆ ಸ್ತೋತ್ರ ಮಾಡೋಣ ಈಗ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ನಿಜವಾಗ್ಲೂ ನಮ್ಮ ಒಳಗಡೆ ನಿಜವಾಗ್ಲೂ ಅನುಭವಕ್ಕೆ ಬಂದರೆ ಒಂದೇ ಒಂದು ನಮ್ಮ ಕೆಲಸ ಆಗಿರುತ್ತೆ. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ, 1 ಗಂಟೆ ಮಾತ್ರ ಸ್ತೋತ್ರ. ಹೌದಾ? ದಿನ ಎಲ್ಲ ಸ್ತೋತ್ರನ. ರಾಜಮಗನಿಗೆ ಆ ಪಾದ್ರನ್ನ ಏನು ಮಾಡಬೇಕು, ಈ ಪಾದ್ರನ್ನ ಏನು ಮಾಡಬೇಕು ಅಂತಲೇ ಸ್ತೋತ್ರ ಎಲ್ಲಿಂದ ಮಾಡೋದು? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಏನಾದರೂ ಮಾಡಿ ಅಂತೋಣಿ ಬದನ್ನ ಶಿಜು ಬದನ್ನ ಇತ್ಕೊಂಡಾಗ ಅಲ್ಲಿ ನಿಲ್ಲಿಸ್ಬೇಕು, ಸ್ತೋತ್ರ ಮಾಡೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನೋಡಿ, ಯೇಸುವಿನ ಆ ಒಂದು ಒಳಗಡೆ ಆ ಕ್ರಿಸ್ತನ ಅನುಭವ, ಆ ಕ್ರಿಸ್ತನ ಒಳಗಡೆ ಇದ್ದಾಗ ಏನಾದರೂ ಆಗಲಿ ಸ್ತೋತ್ರ ಮಾಡ್ತಾ ಇರಲಿಕ್ಕೆ ಆಗುತ್ತೆ ನಮಗೆ. ಪ್ರೈಸ್ ದ ಲಾರ್ಡ್. ಒಂದು ದಿವಸ ಆಗಿಬಿಡ್ಬೇಕು ಈ ಭೂಮಿಯಲ್ಲೇ. ಹಾಲೆಲೂಯಾ. ಸತ್ತೋದ್ಮೇಲೆ ಚಾನ್ಸ್ ಇಲ್ಲ. ಸತ್ತೋದ್ಮೇಲೆ ಮಾಡ್ಕೊಳ್ಳೋಣ, ಅದು ಯಾವುದೂ ನಡೆಯಲ್ಲ.
ಭೂಮಿಯಲ್ಲಿ ನಿಮ್ಮ ಶರೀರದಲ್ಲಿ ಜೀವ ಇರುವಾಗಲೇ ಈ ಕೆಲಸ ಆಗಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈ ಹಾಡಿನ ಸಾಲುಗಳು ಗೊತ್ತಲ್ಲ? ಪ್ರೈಸ್ ದ ಲಾರ್ಡ್. ಈ ಏನು ಸಾಲುಗಳಿದೆಯೋ ಅದನ್ನೇ ಹಾಡಿನ ಸಾಲುಗಳಲ್ಲಿ ಇರೋದು. ಓರೆಯಂತೆ ಒತ್ತುಕೊಂಡೆ ನನ್ನ ಪಾಪವನ್ನು, ತಾಯಿಯಂತೆ ಅಪ್ಪಿಕೊಂಡೆ ನನ್ನೆಲ್ಲ. ಹಾಗಾದರೆ ನಿಮ್ಮಲ್ಲಿ ಪಾಪನೂ ಇಲ್ಲ ಹೇಳಿ, ಪಾಪನೂ ಇಲ್ಲ. ಮತ್ತು ಯಾರಿದ್ದಾರೆ? ಯೇಸು ಇದ್ದಾಗ ಇಲ್ಲಿಂದ ಅಲ್ಲ, ಇಲ್ಲಿಂದ ಬರಬೇಕು ನಗು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹೌದಾ ಇಲ್ಲ? ಸೊ ಆದ್ದರಿಂದ ಇಂಥ ಒಂದು ಕ್ರಿಸ್ತನನ್ನು ಪಡೆದಿರುವ ಅಥವಾ ಅವರಿಂದ ಆಯ್ಕೆಯಾದ ನಾವು ಎಷ್ಟು ಭಾಗ್ಯವಂತರು ಅಂದರೆ ಊಹೆ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಇಷ್ಟು ಮಾತ್ರ ಪ್ರೀತಿಸಿ ನನಗಾಗಿ ಪ್ರಾಣ ಕೊಟ್ಟಂಥ ನನ್ನ ಯೇಸುವನ್ನು ನಿಂತ್ಕೊಂಡೇ ಆಡ್ತೀರಾ, ಕೂತ್ಕೊಂಡೇ ಆಡ್ತೀರಾ? ನಿಂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯಾರನ್ನೂ ನೋಡೋಕ್ಕೋಗಬೇಡಿ, ಯೇಸುವನ್ನು ನಿಮ್ಮ ಕಣ್ಮುಂದೆ ತಂದ್ಕೊಳ್ಳಿ. ಈ ವಾಕ್ಯಗಳನ್ನು ಧ್ಯಾನ ಮಾಡಿದ್ದೀರಿ. ಒಂದು ಸಾರಿ ಪವಿತ್ರಾತ್ಮರಿಗೆ, ಯೇಸುವಿಗೆ ನಿಮ್ಮನ್ನು ಬಿಟ್ಕೊಟ್ಟು ಒಟ್ಟಿಗೆ ಸೇರಿ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ನನಗಾಗಿ ಹೊರೆಯಂತೆ ಹೊತ್ತುಕೊಂಡ ದೇವನೇ ಸ್ತೋತ್ರ ಅಪ್ಪ. ನನ್ನ ಪಾಪಗಳಿಗಾಗಿ ಅಪ್ಪ ಯೇಸುವೆ, ನಿಮ್ಮ ಅಪ್ಪ ಯೇಸುವೆ ಜೀವಿತವನ್ನೇ ಅಪ್ಪ ಯೇಸುವೆ ಶಿಲುಬೆಯ ಮರದ ಮೇಲೆ ಮುಡಿಪಾಗಿಟ್ಟ ಅಪ್ಪ ಬಲಿ ಕೊಟ್ಟ ದೇವನೇ ಸ್ತೋತ್ರ ಅಪ್ಪ. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಕಣ್ಣ ಮುಂದೆ ನಿನ್ನ ಕರ್ತನನ್ನು, ನಿನ್ನ ಯೇಸುವನ್ನು ತಂದುಕೊಂಡು ಎಲ್ಲರೂ ಕೂಡ ಓ ರರಬ ಶೀಕರಲಬ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ರರಲಬ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹೊರೆಯಂತೆ ಒತ್ತುಕೊಂಡ ದೇವನೇ ಸ್ತೋತ್ರ. ತಾಯಿಯಂತೆ ಪ್ರೀತಿಸಿದ ದೇವನೇ ಸ್ತೋತ್ರ. ಗಾಯಗೊಂಡದ ದೇವನೇ ಸ್ತೋತ್ರ. ನನಗಾಗಿ ಚಡಿ ಏಟುಗಳನ್ನು ತಿಂದಾತನೇ ಸ್ತೋತ್ರ ಅಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವನ್ನು ತಂದುಕೊಳ್ಳಿ ಕಣ್ಣ ಮುಂದೆ, ಯೇಸುವಿನ ದೃಶ್ಯವನ್ನು ತಂದುಕೊಳ್ಳಿ. ಹೃದಯದಲ್ಲಿ ಆತನನ್ನು ನೋಡಿ, ಆತ್ಮೀಕವಾದ ಕಣ್ಣುಗಳನ್ನು ತೆರೆದು ಆತನನ್ನು ನೋಡಿ ಸಹೋದರ ಸಹೋದರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆತನು ಮಾಡಿದ ಕಾರ್ಯಗಳನ್ನು ನಿಮ್ಮ ಹೃದಯದಲ್ಲಿ ತಂದುಕೊಂಡು ಆತನನ್ನೇ ನೋಡುತ್ತಾ ಹೇಳೋಣ. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ಹೇಳೋಣ. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವು ಸ್ತೋತ್ರ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವು ಸ್ತೋತ್ರ. ದಿನವೆಲ್ಲ ಸ್ತೋತ್ರ, ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವು ಸ್ತೋತ್ರ. ಸ್ತೋತ್ರ ದೇವ, ಸ್ತೋತ್ರ ದೇವ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ಆ ನಿನ್ನ ಯೇಸು ರಾಜ ಹೊರೆಯಂತೆ ಹೊತ್ತುಕೊಂಡಿದ್ದಾರೆ ನಿನ್ನ ಪಾಪಗಳನ್ನು, ತಾಯಿಯಂತೆ ನಿನ್ನ ಶಾಪಗಳನ್ನು ಅಪ್ಪಿಕೊಂಡು ನಿನ್ನನ್ನು ಆ ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ. ನೀನು ಪಾಪಿಯಲ್ಲ, ನೀನು ಶಾಪಗ್ರಸ್ತನಲ್ಲ. ಯಾಕೆಂದರೆ ನಿನ್ನ ಪಾಪವನ್ನು ಯೇಸು ಹೊತ್ಕೊಂಡಿದ್ದಾರೆ, ನಿನ್ನ ಶಾಪವನ್ನು ಯೇಸು ಹೊತ್ಕೊಂಡಿದ್ದಾರೆ, ಶಿಲುಬೆಯಲ್ಲಿ ಜಡಿದು ಬಿಟ್ಟಿದ್ದಾರೆ. ನೀನೀಗ ಪಾಪಿಯಲ್ಲ, ತಂದೆ ದೇವರ ಮಗನಾಗಿದ್ದೀಯಾ, ಮಗಳಾಗಿದ್ದೀಯಾ. ನಿನ್ನಲ್ಲಿ ಶಾಪ ಇಲ್ಲ, ಈಗ ನೀನು ಆಶೀರ್ವಾದವಾಗಿದ್ದೀಯಾ. ಅಂಥ ಕಾರ್ಯವನ್ನು ಉಚಿತವಾಗಿ ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಮಾಡಿದ್ದಾರೆ. ಆ ದೇವನಿಗೆ ಪ್ರೀತಿ ತುಂಬಿದ ಹೃದಯದಿಂದ ಹೊರೆಯಂತೆ ಹೊತ್ತುಕೊಂಡೆ ನನ್ನ ಪಾಪವನ್ನು, ತಾಯಿಯಂತೆ ಅಪ್ಪಿಕೊಂಡೆ ನನ್ನೆಲ್ಲ ಶಾಪವನ್ನು. ಹೊರೆಯಂತೆ ಹೊತ್ತುಕೊಂಡೆ ನನ್ನ ಪಾಪವನ್ನು, ತಾಯಿಯಂತೆ ಅಪ್ಪಿಕೊಂಡೆ ನನ್ನೆಲ್ಲ ಶಾಪವನ್ನು. ನಂಬಿಕೆಯಿಂದ ಹೇಳೋಣ. ಹೊರೆಯಂತೆ ಹೊತ್ತುಕೊಂಡೆ ನನ್ನ ಪಾಪವನ್ನು,
ತಾಯಿಯಂತೆ ಅಪ್ಪಿಕೊಂಡೆ ನನ್ನೆಲ್ಲ ಶಾಪವನ್ನು, ನಂಬಿಕೆಯಿಂದ ಓರೆಯಂತೆ ಒತ್ತುಕೊಂಡೆ ನನ್ನ ಪಾಪವನ್ನು. ತಾಯಿಯಂತೆ ಅಪ್ಪಿಕೊಂಡೆ ನನ್ನೆಲ್ಲ ಶಾಪವನ್ನು. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವು ಸ್ತೋತ್ರ, ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವು ಸ್ತೋತ್ರ. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ಪ್ರಿಯರೇ, ಯೇಸುವಿನ ಕೈಗಳನ್ನು ಶಿಲುಬೆ ಮೇಲೆ ಹಾಕಿ ಹಗ್ಗಗಳಿಂದ ಎಳೆದು ಅವರ ಕೈಗಳಿಗೆ ಮೊಳೆಯನ್ನು ಜಡಿತಾ ಇದ್ದಾರೆ. ಆ ಜಡಿಯುವಾಗ ಅವರು ಸಹಿಸ್ಕೊಂಡ್ರು. ಅವರ ಕಾಲುಗಳಿಗೆ ಮೊಳೆಯನ್ನು ಅವರ ಪಕ್ಕೆಗೆ ಈಟಿಯಿಂದ ತಿವಿಯುವಾಗ ಸಹಿಸ್ಕೊಂಡ್ರು. ಪ್ರಿಯ ಸಹೋದರ ಸಹೋದರಿ, ಆ ಮೊಳೆಗಳಲ್ಲಿ, ಅವರ ಶರೀರದಲ್ಲಿ, ಅವರ ಕೈಗಳಲ್ಲಿ ಅವರನ್ನು ಜಡಿಯುವಾಗ ನಿನ್ನ ಪಾಪ, ಶಾಪ, ನಿನ್ನ ದ್ರೋಹ ಎಲ್ಲವನ್ನು ಆ ಶಿಲುಬೆಯಲ್ಲಿ ಜಡಿದು ಬಿಟ್ಟಿದ್ದಾರೆ. ಯೇಸು ನಿನ್ನನ್ನು ಸ್ವತಂತ್ರ ಮಾಡಿದ್ದಾರೆ, ನಿನ್ನನ್ನು ಬಿಡುಗಡೆ ಮಾಡಿದ್ದಾರೆ. ನಿನ್ನನ್ನು ಅಂಧಕಾರದಿಂದ ಬಿಡುಗಡೆ ಮಾಡಿ ಪುತ್ರನ ಮುಖಾಂತರವಾಗಿ ತಂದ ದೇವರು ಯೇಸು ಕ್ರಿಸ್ತರು ತನ್ನ ಮರಣದ ಮುಖಾಂತರವಾಗಿ ನಿನ್ನನ್ನು ಆ ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ. ಪ್ರಿಯರೇ, ಆ ಒಂದು ದೃಶ್ಯವನ್ನು ಕಣ್ಣ ಮುಂದೆ ಕೊಂಡವರಾಗಿ ನಾವೆಲ್ಲ ನೋಡುತ್ತಾ ಹೇಳೋಣ. ಮೊಳೆಯ ಜಡಿಯಲು ಮಾಂಸ ಸೀಳಿತು, ಹರಿದ ರಕ್ತ ನನ್ನ ಪಾಪ ತೊಳೆಯಿತು. ಮೊಳೆಯ ಜಡಿಯಲು ಮಾಂಸ ಸೀಳಿತು, ಹರಿದ ರಕ್ತ ನನ್ನ ಪಾಪ ತೊಳೆಯಿತು. ನಂಬಿಕೆಯಿಂದ ಮೊಳೆಯ ಜಡಿಯಲು ಮಾಂಸ ಸೀಳಿತು, ಹರಿದ ರಕ್ತ ನನ್ನ ಪಾಪ ತೊಳೆಯಿತು. ಈಗ ನಂಬಿಕೆಯಿಂದ ಮೊಳೆಯ ಜಡಿಯಲು ಮಾಂಸ ಸೀಳಿತು, ಹರಿದ ರಕ್ತ ನನ್ನ ಪಾಪ ತೊಳೆಯಿತು. ಸ್ತೋತ್ರ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವು ಸ್ತೋತ್ರ, ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವು ಸ್ತೋತ್ರ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ರೋಮನರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವರ ಮಹಿಮೆಯನ್ನು ಕಳೆದುಕೊಂಡವರೇ. 5ನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರಿಕೆ 6ನೇ ವಾಕ್ಯ. ಪಾಪದಲ್ಲಿ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ಬಿಡಿಸಿದ್ದಾರೆ ಎಂಬ ವಾಕ್ಯ ನಮ್ಮ ಅಂತರಂಗದಲ್ಲಿ ಮಾಂಸವಾಗಲಿ. ಪ್ರಿಯರೇ, ಪ್ರಿಯ ಸಹೋದರ ಸಹೋದರಿ, ಅವತ್ತು ನನ್ನನ್ನು ಸೈತಾನ ಆಳ್ವಿಕೆ ಮಾಡುತ್ತಿದ್ದ. ನಾವು ಗುಲಾಮರಾಗಿದ್ವಿ. ಸೈತಾನನ ಆಳ್ವಿಕೆಯಲ್ಲಿ ಒಳಗಾಗಿ ನಷ್ಟಪಟ್ಟವರಾಗಿ ಜೀವಿಸ್ತಾ ಇದ್ದೀವಿ. ಆದರೆ ಅಂಥ ಅವಸ್ಥೆಯಲ್ಲೇ ಯೆಶಾಯನ ಮುಖಾಂತರ ಯೇಸು ಹೇಳಿದ್ದು, ನನ್ನನ್ನು ನಿಮ್ಮನ್ನು ನೋಡಿ ನನ್ನ ದೃಷ್ಟಿಗೆ ನೀನು ಅಮೂಲ್ಯನು, ನನ್ನ ದೃಷ್ಟಿಗೆ ನೀನು ಅಮೂಲ್ಯಳು, ನನ್ನ ದೃಷ್ಟಿಯಲ್ಲಿ ಘನವಂತನು ಘನವಂತಳು. ಪ್ರಿಯರೇ, ಈ ಮಾತನ್ನು ನಿಮ್ಮ ಅಪ್ಪ ಅಮ್ಮ ಕೂಡ ಹೇಳಲಿಕ್ಕಾಗಲ್ಲ. ಆದರೆ ಈ ಮಾತನ್ನು ನೆರವೇರಿಸಿದರು ಯೇಸು ಸ್ವಾಮಿ
ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರ. ದೇವರ ವಾಕ್ಯ ಹೇಳುತ್ತೆ, ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಾನು ನಿನ್ನನ್ನು ಎಷ್ಟಾಗಿ ಪ್ರೀತಿಸ್ತಾ ಇದ್ದೇನೆ ನೋಡು ಎಂಬುದಾಗಿ ಅಲ್ಲಿ ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲಿ ಮಾಡಿ ತೋರಿಸಿದರು. ಆ ಯೇಸು ಇವತ್ತು ನಿನ್ನನ್ನು ನೋಡಿ ಇವತ್ತು ನಮಗೆ ಅನೇಕರಿಗೆ ಕೀಳರಿಮೆ, ನಾನಿನ್ನೂ ಸರಿ ಇಲ್ಲ ನಿಜ, ಆದರೆ ನಿನ್ನನ್ನು ಯೇಸು ನೋಡ್ತಾ ಇರೋದು ಸರಿಯಾದವಳು ಎಂಬುದಾಗಿ. ನಿಜವಾಗ್ಲೂ ಎಷ್ಟು ಅದೃಷ್ಟವಂತರು ಅಂದರೆ, ನನ್ನನ್ನು ನಿಮ್ಮನ್ನು ನಾವಾಗಿರುವ ಅವಸ್ಥೆಯಲ್ಲಿ ಅವರು ನೋಡಿ ಹೇಳ್ತಾ ಇದ್ದಾರೆ, ನೀನು ನನ್ನ ದೃಷ್ಟಿಗೆ ಅಮೂಲ್ಯನ ಮಗನೇ, ನೀನು ನನ್ನ ದೃಷ್ಟಿಗೆ ಅಮೂಲ್ಯಳ ಮಗಳೇ ಅಂತೇಳಿ ನನ್ನನ್ನು ಪಾಪಿ ಆಗಿರುವಾಗಲೇ ಯೇಸು ನೋಡಿ ಹೇಳಿದ ಮಾತುಗಳು, ಅದನ್ನು ಅವರು ನೆರವೇರಿಸಿದ್ದಾರೆ. ಶಿಲುಬೆಯಲ್ಲಿ ಪಾಪಿಯಾದ ನನ್ನನ್ನು ಆಶೀರ್ವಾದವಾಗಿ ಮಾಡಿದ್ದಾರೆ, ಪರಿಶುದ್ಧನಾಗಿ ಮಾಡಿದ್ದಾರೆ, ಅವರ ಮಗಳಾಗಿ ಮಾರ್ಪಡಿಸಿದ್ದಾರೆ. ಆ ಯೇಸು ನನ್ನನ್ನು ನಿಮ್ಮನ್ನು ನೋಡಿ ಹೇಳ್ತಾರೆ, ಪಾಪಿ ನನ್ನನ್ನು ನೀ ಸ್ನೇಹಿತನೆಂದೇ, ಆ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಪಾಪಿ ನನ್ನನ್ನು ನಿನ್ನ ಸ್ನೇಹಿತನೆಂದೇ, ಆ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಈ ಲೋಕದಲ್ಲಿ ಯಾರು ಕೂಡ ಅಪ್ಪ ಅಮ್ಮನೂ ಕೂಡ ಒಂದು ವೇಳೆ ಮಗನಿಗಾಗಿ ಸಾಯಬೇಕು ಅಂದರೆ ಸಾಯ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಖಂಡಿತ ಸಾಯೋದಿಲ್ಲ. ಒಂದು ವೇಳೆ ಸತ್ತವರು ಇರ್ಬೋದು, ಆದರೆ ಆ ಸಾವಿನಿಂದ ಕೂಡ ಏನು ಪ್ರಯೋಜನ ಇಲ್ಲ. ಆದರೆ ನನ್ನ ಯೇಸು ಪರಿಶುದ್ಧರಲ್ಲಿ ಪರಿಶುದ್ಧರು, ರಾಜರಲ್ಲಿ ರಾಜರು, ಅರಸರುಗಳಲ್ಲಿ ಅರಸರು, ಆ ಅಗಮ್ಯ ಸಿಂಹಾಸನದಲ್ಲಿ ವಾಸ ಮಾಡುವ ದೇವನು. ಅವರು ಪ್ರಿಯರೇ ನನಗಾಗಿ, ನನ್ನ ಪಾಪಗಳಿಗಾಗಿ ಪ್ರಾಣ ಕೊಟ್ಟು ಘೋರವಾದ ಯಾತನೆಯನ್ನು ಅನುಭವಿಸಿ ನನ್ನನ್ನು ಅವರ ಮಗನಾಗಿ, ಮಗಳಾಗಿ, ಸ್ನೇಹಿತೆಯಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಆ ವಾಕ್ಯವನ್ನು ನಮ್ಮಲ್ಲಿ ನೆರವೇರುವುದನ್ನು ಇಷ್ಟಪಡ್ತಾ ಇದ್ದಾರೆ ನೋಡಲಿಕ್ಕೆ. ಆ ವಾಕ್ಯ ನಮ್ಮಲ್ಲಿ ಈಡೇರುವುದನ್ನು ಅವರು ಕಾಣಲಿಕ್ಕೆ ಸಂತೋಷದಿಂದ ಎದುರು ನೋಡ್ತಾ ಇದ್ದಾರೆ. ಈಗಾಗಲೇ ಮಾಡಿದ್ದಾರೆ, ಅದನ್ನು ನಾವು ಅನುಭವಿಸ್ಬೇಕು. ಅದನ್ನು ಅವ್ರು ನೋಡಿ ಎಂಜಾಯ್ ಮಾಡ್ತಾರೆ. ಪ್ರಿಯರೇ, ನನ್ನ ಮಗ ನನ್ನ ಮಾತನ್ನು ಇದು ಅವನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನೆ, ಪಾಪಿಯಾದ ಅವನು ನನ್ನ ಪ್ರಾಣ ಕೊಟ್ಟು ಅವನನ್ನು ಉಳಿಸಿದ್ದೇನೆ ಎಂಬ ಸತ್ಯದ ಅರಿವು ಅವಳಿಗೆ ಆಗಿದೆ, ಅವನು ನನ್ನ ಮಗನಾಗಿ, ಮಗಳಾಗಿ ಜೀವಿಸ್ತಾ ಇದ್ದಾರೆ ಅಂತೇಳಿ ಸಂತೋಷ ಪಡಬೇಕು. ಪ್ರಿಯರೇ, ಸಂತೋಷ ಪಡಲಿಕ್ಕೆ ಅವರು ಕಾಯ್ತಾ ಇದ್ದಾರೆ. ಅಂಥ ಒಂದು ಸತ್ಯದ ಅರಿವಿನಲ್ಲಿ ನಾವು ನಿಜವಾಗ್ಲೂ ಜೀವಿಸಬೇಕು. ಆದ್ದರಿಂದ ಎಲ್ಲರೂ ಸೇರಿ ಹೇಳೋಣ, ಪಾಪಿ ನನ್ನನ್ನು ನೀ ಸ್ನೇಹಿತನೆಂದೇ, ಆ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಪಾಪಿ ನನ್ನನ್ನು ನಿನ್ನ ಸ್ನೇಹಿತನೆಂದೇ, ಆ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವೂ ಸ್ತೋತ್ರ, ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವೂ ಸ್ತೋತ್ರ. ಒಂದೇ ಒಂದು ಕ್ಷಣ ಕಲ್ವಾರಿಯ ಶಿಲುಬೆಯಲ್ಲಿ ತೂಗಾಡುವಾಗ ಪಕ್ಕದಲ್ಲಿದ್ದ ಒಬ್ಬ ಕಳ್ಳ ನಮಗೇನೋ ಈ ಶಿಕ್ಷೆ ಸರಿಯಾಗಿದೆ, ಆದರೆ ಇವರಿಗೆ ಆ ಶಿಕ್ಷೆ ಬೇಡವಾಗಿತ್ತು. ಪ್ರಿಯರೇ, ಸ್ವಲ್ಪ ಸಮಯದ ಒಂದು ಪ್ರಯಾಣ, ಗಂಟೆಗಳ ಪ್ರಯಾಣ, ಆತನ ಆ ಒಂದು ಪ್ರೀತಿ, ಅಷ್ಟು ಘೋರವಾದ ಶಿಕ್ಷೆಯ ಮಧ್ಯದಲ್ಲೂ ಮೂಕ ಕುರಿಮರಿಯಂತೆ ಸಹಿಸಿಕೊಂಡ ಆತನ ಸಹನೆಯನ್ನು ಆ ಕಳ್ಳ ಗುರುತಿಸಿ, ಅಪ್ಪ ನೀನು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಅಂತ ಮಾತ್ರ ಕೇಳ್ದ. ವಾಗ್ದಾನ ಮಾಡಿಬಿಟ್ರಲ್ಲಿ ಯೇಸು, ಹಿಂದೆ ನೀನು ನನ್ನೊಂದಿಗೆ ಪರಂಧಾಮದಲ್ಲಿರ್ತೀಯ. ಪ್ರಿಯರೇ, ವರ್ಷಗಳ ತನಕ ಎಷ್ಟು ಶುಭ ಸಂದೇಶದ ಸತ್ಯಾರ್ಥಗಳನ್ನು ಯೇಸು ನಮ್ಮ ಒಳಗಡೆ ತುಂಬಿಸ್ತಾ ಇದ್ದಾರೆ. ಈ ಕಳ್ಳನಿಗೆ
ಆದಂಥ ಆ ಒಂದು ರೆವಲೇಷನ್ ಯಾಕೆ ನನಗಾಗ್ತಾ ಇಲ್ಲ? ನನ್ನ ಹೃದಯದ ಕಂಡೀಷನ್ ಸರಿ ಇಲ್ಲ. ಯೇಸುವಿಗೆ ಹೃದಯವನ್ನು ತೆರೆದುಕೊಡೋಣ. ಇನ್ನು ಸ್ವಲ್ಪ ಹೊತ್ತಿಗೆ ಅವರು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಆ 1 ಗಂಟೆಗಳ ಕಾಲದಲ್ಲಿ, ಆ ಸ್ವಲ್ಪ ಗಂಟೆಗಳ ಕಾಲದಲ್ಲಿ ಸ್ವರ್ಗವನ್ನು ಪಡ್ಕೊಬಿಟ್ಟ ಕಳ್ಳ. ಆದರೆ ಇಷ್ಟು ವಾಕ್ಯಗಳನ್ನು, ವಾಗ್ದಾನಗಳನ್ನು, ಶುಭ ಸಂದೇಶವನ್ನು ಆಲಿಸಿದರೂ ಕೂಡ ಯಾಕೆ ನಮಗೆ ಅವನಿಗೆ ಬಂದಂಥ ಒಂದು ಕನ್ವಿಕ್ಷನ್ ಬರ್ತಾ ಇಲ್ಲ? ಇವತ್ತು ನನ್ನಲ್ಲಿ ಒಂದು ಕನ್ವಿಕ್ಷನ್ ಇರಲಿ. ನನ್ನ ಯೇಸು ನನ್ನ ಪಾಪಗಳನ್ನು ಹೊತ್ಕೊಂಡಿದ್ದಾರೆ, ನನ್ನ ಯೇಸು ನನ್ನ ಶಾಪಗಳನ್ನು ಹೊತ್ಕೊಂಡಿದ್ದಾರೆ, ನನ್ನ ಯೇಸುವಿಗೆ ನಾನು ಅಮೂಲ್ಯನಾಗಿದ್ದೇನೆ, ನನ್ನ ಯೇಸುವಿಗೆ ನಾನು ಅಮೂಲ್ಯಳಾಗಿದ್ದೇನೆ. ನಾನು ಇನ್ನು ಮುಂದೆ ಯೇಸುವಿನೊಂದಿಗೆ ಜೀವಿಸ್ತೇನೆ. ನಾನು ಇನ್ನು ಮುಂದೆ ಯೇಸುವಿನ ಆ ವಾಕ್ಯಕ್ಕೆ ನನ್ನನ್ನು ಬಿಟ್ಟುಕೊಟ್ಟು ಯಾವ ರೀತಿ ಪ್ರೇಷಿತರು ಜೀವಿಸಿದ್ರು ಆ ರೀತಿ ಜೀವನವನ್ನು ಜೀವಿಸ್ತೇನೆ. ಅಂಥ ಒಂದು ಕೃಪೆಯಿಂದ, ಅಂಥ ಒಂದು ಆತ್ಮನ ಬಲದಿಂದ ನನ್ನನ್ನು ಈ ಸಮಯದಲ್ಲಿ ತುಂಬಿಸಿರಿ ಅಂತೇಳಿ ಎಲ್ಲರೂ ಹೃದಯದಿಂದ ಬಾಯಿ ತೆರೆದು ಪ್ರಾರ್ಥಿಸೋಣ ಪ್ರಿಯರೇ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೇ ವಂದನೆ, ವಂದನೆ, ವಂದನೆ. ಪಾಪಿಯಾದ ನನ್ನನ್ನು ಪ್ರೀತಿಸಿ ನನ್ನ ಮೇಲೆ ಕರುಣೆ ಇಟ್ಟು ನಿನ್ನ ಮಗನಾಗಿ ಮಗಳಾಗಿ ಮಾರ್ಪಡಿಸಿದ ನನ್ನ ದೇವನೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಹೃದಯಗಳು ತೆರೆಯಲ್ಪಡಲಿ ಅಪ್ಪ, ಹೃದಯಗಳು ತೆರೆಯಲ್ಪಡಲಿ ಅಪ್ಪ. ನಿನ್ನ ವಾಕ್ಯಕ್ಕಾಗಿ ಅಂತರಂಗ ತೆರೆಯಲ್ಪಡಲಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ದೇವ, ಯೇಸು ದೇವ, ಸ್ತೋತ್ರ ರಾಜ, ಯೇಸು ರಾಜ. ಹಾಲೆಲೂಯಾ. ದಿನವೆಲ್ಲ ಸ್ತೋತ್ರ ಅಪ್ಪ, ಕ್ಷಣ ಕ್ಷಣವು ಸ್ತೋತ್ರ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ. ನಿಮ್ಮ ಆದರಗಳು ತೆರೆಯಲ್ಪಡಲಿ. ಹೃದಯದಿಂದ ಪರಿಶುದ್ಧವಾದ ಹೃದಯದಿಂದ, ಇದೋ ಪ್ರೀತಿ ತುಂಬಿದ ಹೃದಯದಿಂದ ದೇವರು ಇಷ್ಟಪಡುವ ಒಂದು ಸ್ತುತಿ ಬರಲಿ, ದೇವರು ಇಷ್ಟಪಡುವ ಒಂದು ಸ್ತುತಿ ಬರಲಿ. ಗ್ಲೋರಿ, ಗ್ಲೋರಿ, ಗ್ಲೋರಿ. ಹೋಲಿ, 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 ಹೋಲಿ. ಹಾಲೆಲೂಯಾ, 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 ಹಾಲೆಲೂಯಾ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವೂ ಸ್ತೋತ್ರ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವೂ ಸ್ತೋತ್ರ.